Welcome to Shikshanave Shakti Spardha Creative Competitive Exams Coaching Center Registered Shivamogga. ನಾನು ನಿಮ್ಮ ಮಂಜು ಸರ್. ನನ್ನೆಲ್ಲ ಆತ್ಮೀಯ ಪೋಷಕರು ಕರ್ನಾಟಕ ರಾಜ್ಯಾದ್ಯಂತ ಹಾಗೂ ನನ್ನೆಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ 5ನೇ ತರಗತಿಯಲ್ಲಿ ಇರತಕ್ಕಂತಹ ವಿದ್ಯಾರ್ಥಿಗಳಿಗೆ ನವೋದಯ ಆನ್ಲೈನ್ ಅರ್ಜಿ ಪ್ರಾರಂಭವಾಗಿದೆ. 8ನೇ ತರಗತಿಯಲ್ಲಿ ಇರತಕ್ಕಂತಹ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಅರ್ಜಿ ಪ್ರಾರಂಭ ಯಾವಾಗ ಆಗುತ್ತೆ, ಅದರ ಕೋಚಿಂಗ್ ಅನ್ನು ಹೇಗೆ ಪಡೆದುಕೋಬೇಕು, ಅದರ ಜೊತೆಯಲ್ಲಿ ಸೆಪ್ಟೆಂಬರ್ 16ರವರೆಗೂ ಸೆಪ್ಟೆಂಬರ್ 16 2024ರವರೆಗೂ ಪ್ರಸಕ್ತ ವರ್ಷದಲ್ಲಿ 2024ರಲ್ಲಿ 5ನೇ ತರಗತಿಯಲ್ಲಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ನವೋದಯ ಆನ್ಲೈನ್ ಅರ್ಜಿ ಪ್ರಾರಂಭವಾಗಿರ್ತಕ್ಕಂಥದ್ದು ತಮಗೆಲ್ಲರಿಗೂ ಕೂಡ ಗೊತ್ತಿದೆ. ಇಲ್ಲಿ ಬಹಳಷ್ಟು ಸಮಸ್ಯೆಗಳನ್ನು ನೋಡ್ತಾ ಇದ್ದೀವಿ. ನವೋದಯ ಆನ್ಲೈನ್ ಅರ್ಜಿಗಳನ್ನು ಅಪ್ಲೈ ಮಾಡ್ತಿರುವಾಗ ಸಾಕಷ್ಟು ಪ್ರಾಬ್ಲಮ್ಸ್ಗಳನ್ನು ಫೇಸ್ ಮಾಡ್ತಾ ಇದ್ದೀವಿ. ಮುಖ್ಯವಾಗಿರ್ತಕ್ಕಂಥ 4 ಪ್ರಾಬ್ಲಮ್ಸ್ಗಳನ್ನು ಫೇಸ್ ಮಾಡ್ತಾ ಇದ್ದೀವಿ. ಅದನ್ನು ಸರಿಪಡಿಸ್ಕೊಳ್ಳೋದು ಹೇಗೆ, ಆನ್ಲೈನ್ ಅರ್ಜಿಗಳನ್ನು ತುಂಬುವುದು ಹೇಗೆ, ಅದೇ ರೀತಿಯಾಗಿ ನೀವು ಮನೆಯಲ್ಲೇ ಇದ್ಕೊಂಡು ಕಂಪ್ಲೀಟಾಗಿ ನವೋದಯ ಎಂಟ್ರೆನ್ಸ್ ಎಕ್ಸಾಮಿನೇಷನ್ಸನ್ನು ಸಕ್ಸಸ್ ಮಾಡಲಿಕ್ಕೆ ಯಾವ ರೀತಿಯಾಗಿ ಏನನ್ನು ಓದಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತರ್ತಾ ಹೋಗ್ತೀನಿ. ಮೊಟ್ಟ ಮೊದಲನೇದಾಗಿ ನಮ್ಮ ಚಾನಲನ್ನು ಫಸ್ಟ್ ನೋಡ್ತಾ ಇರೋರು ನಮ್ಮ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನು ಕೊಡ್ತಕ್ಕಂತಹ ಮಾಹಿತಿ ನಿಮಗೆ ಅರ್ಥ ಆಯಿತು ಅಂತ ಹೇಳಿದ್ರೆ ಎಲ್ಲರೂ ಕೂಡ ಕೆಳಗಡೆ ಒಂದು ಲೈಕ್ ಮಾಡ್ತಾ ಹೋಗಿ ಅಂತ ಹೇಳ್ತಾ, ಮೊಟ್ಟ ಮೊದಲನೇದಾಗಿ ಈಗ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸುವಾಗ ಏನೆಲ್ಲ ಸಮಸ್ಯೆಗಳು ಬರ್ತಾ ಇದೆ ಅನ್ನೋದನ್ನು ಹೇಳ್ತಾ ಹೋಗ್ತೇನೆ. ಮೊಟ್ಟ ಮೊದಲನೇದಾಗಿ ನಿಮಗೆ ಕಾಡ್ತಾ ಇರ್ತಕ್ಕಂಥದ್ದು ಸರ್ವರ್ ಪ್ರಾಬ್ಲಮ್. ಸರ್, ಅರ್ಜಿ ಹಾಕೋಕ್ಕೆ ಹೋಗ್ತಾ ಇದ್ದೀವಿ, ಸರ್ವರ್ ಬ್ಯುಸಿ ಇದೆ. ಹೌದು, ಖಂಡಿತವಾಗಲೂ ಕೂಡ ಇದು ಪೀಕ್ ಟೈಮ್ ಆಗಿರೋದ್ರಿಂದ ನೀವು ಡೇ ಟೈಮಲ್ಲಿ ಅಪ್ಲಿಕೇಶನ್ಸನ್ನು ಸಬ್ಮಿಷನ್ ಮಾಡಲಿಕ್ಕೆ ಹೋಗ್ತೀವಿ ಅಂತ ಹೇಳಿದ್ರೆ ಇಂಟರ್ನೆಟ್ ಸರ್ವರ್ ತುಂಬ ಬ್ಯುಸಿ ಇರುತ್ತೆ. ಅದರ ಬದಲಾಗಿ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ಬೆಳಗ್ಗೆ 9 ಗಂಟೆಯಿಂದ ಮುಂಚಿತವಾಗಿ ಹಾಗೂ ಸಂಜೆ 5 ಗಂಟೆ ನಂತರದಲ್ಲಿ ಸೈಬರ್ ಸೆಂಟರ್ಗಳಿಗೆ ಹೋಗಿ ಅರ್ಜಿಯನ್ನು ಹಾಕಲಿಕ್ಕೆ ಸೈಬರ್ ಸೆಂಟರ್ನವ್ರಿಗೆ ಕೊಡಿ. ಅವರು ಕ್ರೋಮಲ್ಲಿ ಹಾಕ್ತಾ ಇರ್ತಾರೆ. ಕೇವಲ ಕ್ರೋಮಲ್ಲಿ ಹಾಕೋದಷ್ಟೇ ಅಲ್ಲ, ಇನ್ನು ಬೇರೆ ಸರ್ವರ್ಗಳು ಕೂಡ ಇರ್ತವೆ, ಮೊಜಿಲ್ಲಾ ಆ ಥರದ ಸರ್ವರ್ಗಳು. ಅಲ್ಲಿ ಹೋಗಿ ಟ್ರೈ ಮಾಡಿ, 100% ಅರ್ಜಿ ನಿಮಗೆ ಸಕ್ಸಸ್ಫುಲಿ ಮುಂದಕ್ಕೆ ಹೋಗುತ್ತೆ. ನೆಕ್ಸ್ಟ್ ಪ್ರಾಬ್ಲಮ್ OTP ಪ್ರಾಬ್ಲಮ್. OTP ಒನ್ ಟೈಮ್ ಪಾಸ್ವರ್ಡ್ ಪ್ರಾಬ್ಲಮ್ ಆಗ್ತಾ ಇದೆ. ಹೌದು, ಏನಾಗ್ತಾ ಇದೆ, ಅರ್ಜಿಯನ್ನು ಸಲ್ಲಿಸುವಾಗ ಆಧಾರ್ ನಂಬರನ್ನು ಹಾಕ್ತೀವಿ. ಆ ಆಧಾರ್ ನಂಬರನ್ನು ಹಾಕಿದ ತಕ್ಷಣ ಆ ಆಧಾರ್ ನಂಬರಲ್ಲಿ ಆಧಾರ್ ಕಾರ್ಡಲ್ಲಿ ಇರ್ತಕ್ಕಂತಹ ಮೊಬೈಲ್ ನಂಬರಿಗೆ ಈ ಒನ್ ಟೈಮ್ ಪಾಸ್ವರ್ಡ್ OTP ಜನರೇಟ್ ಆಗಿ ಹೋಗುತ್ತೆ. ನೀವು ಅರ್ಜಿ ಹಾಕುವಾಗ ನಿಮ್ಮ ಮೊಬೈಲಿಗೆ ಬಂದಿರತಕ್ಕಂತಹ OTPಯನ್ನು ಆ ಅರ್ಜಿಯಲ್ಲಿ ಕೊಡಬೇಕಾಗುತ್ತೆ. ಸಮ್ಟೈಮ್ ಏನಾಗ್ತಾ ಇದೆ, OTP ಜನರೇಟ್ ಆಗ್ತಾ ಇದೆ, ನಿಮ್ಮ ಮೊಬೈಲ್ ಫೋನ್ಸ್ಗಳಿಗೆ ಬರ್ತಾ ಇಲ್ಲ. ಅದನ್ನು ರೀಜನ್ರೇಟ್ ಮಾಡಲಿಕ್ಕೆ ಹೇಳಿ, ಮತ್ತೊಮ್ಮೆ ಪುನಃ ಹಾಕ್ಲಿಕ್ಕೆ ಹೇಳಿ, OTP ಬರುತ್ತೆ. ಆ OTPಯನ್ನು ನೀವೇನು ಮಾಡ್ತೀರಾ, ಅವರು ಅಪ್ಲಿಕೇಶನ್ ಹಾಕೋರಿಗೆ ಕೊಡ್ತೀರಾ. ಇಲ್ಲಿ ಮತ್ತೊಂದು ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದೀವಿ. ಏನು ಅಂತ ಹೇಳಿದರೆ, ಮುಂದಿನ ಸ್ಲೈಡ್ಸಲ್ಲಿ ಬರ್ತೀನಿ ನಾನು. ಸೊ OTP ಪ್ರಾಬ್ಲಮ್ ಆಗ್ತಾ ಇದೆ, ರೀಜನ್ರೇಟ್ ಮಾಡಬೇಕು, ಮತ್ತು ಪುನಃ ಸರ್ ನಮಗೆ OTP ಬರ್ತಾನೇ ಇಲ್ಲ ಸರ್, ನಮ್ಮ ಹತ್ರ ಮೊಬೈಲ್ ನಂಬರ್ ಇಲ್ಲ ಸರ್, ಏನು ಮಾಡಬೇಕು? ಹಾಗಾದರೆ ಅಲ್ಲಿ ಪುನಃ ಮತ್ತೊಂದು ಆಪ್ಷನ್ ಇದೆ ನಿಮಗೆ. ನೀವು ಆಧಾರ್ ನಂಬರನ್ನು ಹಾಕಿ ಅಪ್ಲಿಕೇಶನ್ನು ಹಾಕುವುದರ ಬದಲಾಗಿ ಅಲ್ಲಿ ನಿವಾಸಿ ದೃಢೀಕರಣ ಪತ್ರವನ್ನು ನಾವು ಅಪ್ಲೋಡ್ ಮಾಡಿದ್ವಿ ಅಂತ ಹೇಳಿದರೆ ಅಲ್ಲಿ ಆಪ್ಷನ್ ಕೇಳುತ್ತದು, ನಿಮ್ಮ ಹತ್ರ ಆಧಾರ್ ನಂಬರ್ ಇದೆಯಾ ಅಂತ ಹೇಳಿ. ನಾವು ಹೌದು ಅಂತ ಎಸ್ ಅಂತ ಕೊಟ್ಟರೆ ಆಧಾರ್ ನಂಬರ್ ಕೇಳುತ್ತೆ. ಆಧಾರ್ ನಂಬರ್ ಹಾಕಿದ ತಕ್ಷಣ ಅದೇನು ಮಾಡುತ್ತೆ, OTPಯನ್ನು ಕೊಡುತ್ತೆ. ನಿಮ್ಮ ಹತ್ರ ಫೋನ್ ಇಲ್ಲ ಸರ್, ಆ ಫೋನ್ ಕಳೆದೋಗಿದೆ. ಆವಾಗ ಏನು ಮಾಡಬೇಕು, ನೀವು ನಿವಾಸಿ ಪ್ರಮಾಣ ಪತ್ರವನ್ನು ಅಲ್ಲಿ ಅಪ್ಲೋಡ್ ಮಾಡಬೇಕು. ಆಗ ನಿಮಗೆ ಅಲ್ಲಿ OTP ಜನ್ರೇಷನ್ ಆಗೋದಿಲ್ಲ, ನೇರವಾಗಿ ಅಪ್ಲಿಕೇಶನ್ ಮುಂದಕ್ಕೆ ಹೋಗುತ್ತೆ. ಮೂರನೇ ಪ್ರಾಬ್ಲಮ್, ಆಧಾರ್ ಡಾಕ್ಯುಮೆಂಟ್ ಇಶ್ಯೂಸ್. ಆಧಾರ್ ಕಾರ್ಡನ್ನು ಮಗು ಮಾಡಿಸಿದೆ. ಮಗು ಸರ್ವೇ ಸಾಮಾನ್ಯವಾಗಿ ನಾವೇನು ಮಾಡ್ತೀವಿ ಅಂತ ಹೇಳಿದರೆ, ವಿದ್ಯಾರ್ಥಿ ಅಂದರೆ ಮಗು ಸನ್ ಆಫ್ ಅಥವಾ ಡಾಟರ್ ಆಫ್ ಆ ರೀತಿ ತಗೊಂಡಾಗ ತಂದೆ ಹೆಸರನ್ನು ಹಾಕಿರ್ತೀವಿ. ಇನ್ ಕೇಸ್ ಒಂದು ವೇಳೆ ಏನಾದರೂ ಆ ಆಧಾರ್ ಕಾರ್ಡಲ್ಲಿ ತಂದೆ ಹೆಸರನ್ನು ಹಾಕಿಲ್ಲ, ಡಾಟರ್ ಆಫ್ ಅಥವಾ ಸನ್ ಆಫ್ ಅಂತ ಹೇಳಿ ತಾಯಿ ಹೆಸರನ್ನು ಹಾಕಿದ್ವಿ ಅಂತ ಹೇಳಿದರೆ, ಈ ನವೋದಯ ಆನ್ಲೈನ್ ಅಪ್ಲಿಕೇಶನ್ ಏನು ಮಾಡುತ್ತೆ, OTP ಜನರೇಟ್ ಆಗಿರೋ ತಕ್ಷಣವೇ ನಾವು ಆಧಾರ್ ಕಾರ್ಡಲ್ಲಿ ಯಾವೆಲ್ಲ ಮಾಹಿತಿ ಕೊಟ್ಟಿದ್ದೀವೋ ಆ ಮಾಹಿತಿಯನ್ನು ಆಟೋಮೆಟಿಕ್ಲಿ ಫೆಚ್ ಮಾಡುತ್ತೆ ನವೋದಯ ಅಪ್ಲಿಕೇಶನ್. ಆಗ ಏನಾಗ್ತಾ ಇದೆ, ನೀವು ತಂದೆ ಹೆಸರನ್ನು ಆಧಾರ್ ಕಾರ್ಡಲ್ಲಿ ಇಲ್ಲ, ತಾಯಿ ಹೆಸರನ್ನು ಆಧಾರ್ ಕಾರ್ಡಲ್ಲಿ ಕೊಟ್ಟಿದ್ದೀರಿ,
ನವೋದಯ ಅಪ್ಲಿಕೇಶನ್ ಏನು ಮಾಡ್ತಾ ಇದೆ, ತಾಯಿಯ ಹೆಸರನ್ನು ತಂದೆಯ ಹೆಸರಿನ ಜಾಗದಲ್ಲಿ ಬಂದು ಅದು ಕೂತ್ಕೋತಾ ಇದೆ. ಸೊ ಇದು ಸಮಸ್ಯೆ ಆಗುತ್ತೆ. ಅದಕ್ಕೋಸ್ಕರ ನೀವೇನು ಮಾಡಬೇಕು, ಈ ಥರ ಸಮಸ್ಯೆ ಇರ್ತಕ್ಕಂಥವ್ರು ಏನು ಮಾಡಬೇಕು ಅಂತ ಹೇಳಿದರೆ, ನೀವು OTP ಜನ್ರೇಟನ್ನು ಮಾಡೋದ್ರ ಬದಲಾಗಿ ನಿವಾಸಿ ದೃಢೀಕರಣ ಪ್ರಮಾಣ ಪತ್ರವನ್ನು ನೀವು ನೇರವಾಗಿ ಸ್ಕ್ಯಾನ್ ಮಾಡಿ ಹಾಕಿದರೆ ಅಲ್ಲಿ ಬೈ ಆಪ್ಷನ್ ನಿಮಗೆ ಆ ನವೋದಯ ಅಪ್ಲಿಕೇಶನಲ್ಲಿ ಏನೆಲ್ಲ ನೀವು ಟೈಪ್ ಮಾಡಬೇಕೋ ಟೈಪ್ ಮಾಡ್ಕೋಬೋದು. OTPಯಿಂದ ಅಪ್ಲಿಕೇಶನ್ ಆಗ್ತಾ ಇದ್ದೀವಿ ಅಂದರೆ ಅಲ್ಲಿ ಟೈಪ್ ಮಾಡಲಿಕ್ಕೆ ಆಪ್ಷನ್ ಸಿಗೋದಿಲ್ಲ, ಆಟೋಮೆಟಿಕ್ಲಿ ಅದೇ ತಗೊಂಡಿರುತ್ತೆ. ಇದನ್ನು ನೀವು ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಈ ರೀತಿ ಸ್ಕ್ಯಾನ್ಡ್ ಕಾಪಿ ನಿವಾಸಿ ದೃಢೀಕರಣ ಪ್ರಮಾಣ ಪತ್ರವನ್ನು ಸ್ಕ್ಯಾನ್ ಕಾಪಿಯನ್ನು ಹಾಕಿ. ನೆಕ್ಸ್ಟು ಅಪ್ಲಿಕೇಶನ್ ಎಲ್ಲ ತುಂಬಿದ್ದೀವಿ ಸರ್, ಲಾಸ್ಟಿಗೆ ಇನ್ನೇನು ಸಬ್ಮಿಟ್ ಕೊಡಬೇಕು, ಟೈಮ್ಡ್ ಔಟ್ ಅಂತ ಬರ್ತಾ ಇದೆ. ಟೈಮ್ಡ್ ಔಟ್ ಅಂದರೆ ಏನು, ಅಪ್ಲಿಕೇಶನ್ನ ನೀವು ಫಸ್ಟು ವಿದ್ಯಾರ್ಥಿಯ ಸಹಿ, ಪೋಷಕರ ಸಹಿ, ವಿದ್ಯಾರ್ಥಿಯ ಫೋಟೋ ಮತ್ತು ನಿಮ್ಮ ಅಪ್ಲಿಕೇಶನ್ ಫಾರ್ಮನ್ನು ನೀವು ಸರಿಯಾಗಿ ಸ್ಕ್ಯಾನ್ ಮಾಡಿ ರೆಡಿ ಇಟ್ಕೊಂಡಿರಬೇಕು. ಅಪ್ಲಿಕೇಶನ್ ಹಾಕಿದ ನಂತರದಲ್ಲಿ ಸ್ಕ್ಯಾನ್ ಮಾಡ್ತೀವಿ ಅಂತ ಹೇಳಿದ್ರೆ ಟೈಮ್ಡ್ ಔಟ್ ಆಗುತ್ತೆ. ಅದೆಲ್ಲದನ್ನು ಕೂಡ ರೆಡಿ ಇಟ್ಕೊಂಡು 5 ನಿಮಿಷದಲ್ಲಿ ನೀವು ಕಂಟಿನ್ಯೂಸ್ ಆಗಿ ಅಪ್ಲಿಕೇಶನ್ಸನ್ನು ಫಿಲ್ ಮಾಡ್ತಾ ಹೋಗಬೇಕು. ವಿತಿನ್ 5 ಮಿನಿಟ್ಸಲ್ಲಿ ನೀವು ಅಪ್ಲಿಕೇಶನನ್ನು ಸಕ್ಸಸ್ಫುಲಿ ಟೈಪ್ ಮಾಡಿ ಹಾಕಿದ್ರಿ ಅಂತ ಹೇಳಿದರೆ ಅದು ಟೈಮ್ಡ್ ಔಟ್ ಅಂತ ಬರೋದಿಲ್ಲ, ಸಕ್ಸಸ್ಫುಲಿ ಅಪ್ಲಿಕೇಶನ್ ಜನ್ರೇಟ್ ಆಗಿದೆ ಅಂಥೇಳಿ ಬರುತ್ತೆ. ಹಾಗಾಗಿ ಸ್ಕ್ಯಾನ್ಡ್ ಕಾಪಿಗಳನ್ನು ರೆಡಿ ಇಟ್ಕೊಂಡಿರಬೇಕು. ಆನಂತರದಲ್ಲಿ ಅಪ್ಲಿಕೇಶನಿಗೆ ಹೋಗ್ಬಿಟ್ಟು ನೀವು ಟೈಪನ್ನು ಮಾಡಿಬಿಟ್ಟು ಸ್ಕ್ಯಾನ್ಡ್ ಕಾಪಿ ಹಾಕಿದ ತಕ್ಷಣವೇ ನಿಮಗೆ ಅದು ಸಕ್ಸಸ್ಫುಲ್ ಆಗುತ್ತೆ. ನೆಕ್ಸ್ಟ್ 8th ನವೋದಯ ಅಪ್ಲಿಕೇಶನ್ ಮತ್ತು ಆನ್ಲೈನ್ ಕೋಚಿಂಗ್ 5ನೇ ತರಗತಿಯಲ್ಲಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಹಾಗೂ 8ನೇ ತರಗತಿಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಶಿಕ್ಷಣವೇ ಶಕ್ತಿ ಶಿವಮೊಗ್ಗ ಇವರ ವತಿಯಿಂದ ತುಂಬ ಅದ್ಭುತವಾಗಿರ್ತಕ್ಕಂತಹ ಆನ್ಲೈನ್ ತರಬೇತಿಗಳು ಹೇಗಿರ್ತವೆ ಸರ್, ನಾವು ಅದನ್ನು ಹೇಗೆ ನೋಡೋದು ಅನ್ನೋದಾದರೆ, ಫಸ್ಟು ನಾವು ಮೊಟ್ಟ ಮೊದಲನೇದಾಗಿ 8ನೇ ತರಗತಿ ಆಗಿರ್ಬೋದು, 5ನೇ ತರಗತಿ ಆಗಿರ್ಬೋದು, ಆ ವಿದ್ಯಾರ್ಥಿಗಳಿಗೆ 5ನೇ ತರಗತಿ ವಿದ್ಯಾರ್ಥಿಗಳಿಗೆ ನಾವು ತಯಾರಿಸಿರ್ತಕ್ಕಂತಹ ಸ್ಟಡಿ ಮೆಟೀರಿಯಲ್ಸನ್ನು ನಿಮ್ಮ ಮನೆಗೆ ವಿತ್ OMR ಶೀಟ್ ಮೂಲಕ ಕಳಿಸ್ಕೊಡ್ತೀವಿ. 8ನೇ ತರಗತಿ ವಿದ್ಯಾರ್ಥಿಗಳಿಗೆ ರೆಡಿ ಟೆಕ್ಸ್ಟ್ ಬುಕ್ಗಳನ್ನು ನಿಮ್ಮ ಮನೆಗೆ ರಿಜಿಸ್ಟರ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತೀವಿ. ಈ ಎರಡೂ ವಿಧಾನದಲ್ಲಿಯೂ ನಿಮಗೆ ಮೆಟೀರಿಯಲ್ಸನ್ನು ರಿಜಿಸ್ಟರ್ ಪೋಸ್ಟ್ ಮೂಲಕ ಕಳಿಸ್ಬಿಟ್ಟು ಪ್ರತಿ ದಿವಸ ಸಂಜೆ 6 ಗಂಟೆಗೆ ಯೂಟ್ಯೂಬ್ ಅನ್ಲಿಸ್ಟೆಡ್ ವಿಡಿಯೋ ಕ್ಲಾಸಸ್ಗಳನ್ನು ಕಳಿಸ್ತಾ ಇದ್ದೀವಿ. ಒಂದೊಂದು ಚಾಪ್ಟರ್ ಆದಮೇಲೆ ಒಂದೊಂದು ಟೆಸ್ಟ್ಗಳನ್ನು ಕೊಡ್ತೀವಿ. ಆ ಟೆಸ್ಟಲ್ಲಿ ಏನಾದರೂ ತಪ್ಪು ಮಾಡಿದರೆ ಟೆಸ್ಟ್ ಅನಾಲಿಸಿಸ್ ಕೂಡ ಕೊಡ್ತೀವಿ. ಸರ್ ಇದೆಲ್ಲ ಹೇಳ್ತಾ ಇದ್ದೀರಲ್ಲ, ಇದನ್ನು ತಿಳ್ಕೊಳ್ಳೋದು ಹೇಗೆ? ಇದೇ ನಮ್ಮ ಶಿಕ್ಷಣ ಶಕ್ತಿ ಯೂಟ್ಯೂಬ್ ಚಾನಲಲ್ಲಿ ಸಾಕಷ್ಟು ಲೈವ್ ಕ್ಲಾಸಸ್ಗಳನ್ನು ಹಾಗೆ ಸಾಕಷ್ಟು ವಿಡಿಯೋ ಕ್ಲಾಸಸ್ಗಳನ್ನು ಅಪ್ಲೋಡ್ ಮಾಡಿದ್ದೀವಿ. ಯಾವ ರೀತಿ ಇರುತ್ತೆ ಕ್ಲಾಸಸ್ಗಳು ಅನ್ನೋದನ್ನು ಅಲ್ಲಿ ಹೋಗಿ ನೋಡ್ಬೋದು. ನೋಡಿದ ನಂತರದಲ್ಲಿ ನಿಮಗೇನಾದರೂ ಆನ್ಲೈನ್ ಕ್ಲಾಸಸ್ಗಳು ಬೇಕು ಅಂತ ಹೇಳಿದರೆ ನಮ್ಮ ಇನ್ಸ್ಟಿಟ್ಯೂಷನ್ ನಂಬರ್ 7204636072 8050730717 9482324006 ಈ ನಂಬರನ್ನು ನೋಟ್ ಔಟ್ ಮಾಡ್ಕೊಳ್ಳಿ ಅಥವಾ ಒಂದು ಸ್ಕ್ರೀನ್ಶಾಟ್ ತಗೊಳ್ಳಿ. ಯಾವುದಾದ್ರೂ ಈ ನಂಬರನ್ನು ಸೇವ್ ಮಾಡಿಕೊಂಡು ಯಾವ ನಂಬರಿಗಾದರೂ ಕಾಲ್ ಮಾಡ್ಕೊಳ್ಳಿ. ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಹೇಳ್ತಾರೆ. ಇನ್ಸ್ಟಿಟ್ಯೂಷನ್ ಬ್ಯುಸಿ ಇರುತ್ತೆ, ಫೋನ್ ರಿಸೀವ್ ಮಾಡಿಲ್ಲ ಅಂತ ಹೇಳಿದ್ರೆ ಬೇಜಾರಾಗಬೇಡಿ, ಖಂಡಿತವಾಗ್ಲೂ ಕೂಡ ನಿಮಗೆ ಕಾಲ್ ಬ್ಯಾಕ್ ಬರುತ್ತೆ. ಅಥವಾ ವಾಟ್ಸಪ್ಪಲ್ಲಿ ನಿಮ್ಮ ಮನೆಯ ಕಂಪ್ಲೀಟ್ ವಿಳಾಸವನ್ನು ಈ ನಂಬರ್ ವಾಟ್ಸಪ್ ಮಾಡಿ, ಖಂಡಿತವಾಗ್ಲೂ ನಿಮಗೆ ಕಾಲ್ ಬ್ಯಾಕ್ ಬರುತ್ತೆ. ಇದಿಷ್ಟು ಮಾಹಿತಿ. ಹಾಗಾದರೆ 8ನೇ ತರಗತಿ ಅಪ್ಲಿಕೇಶನ್ ಯಾವಾಗ ಕಾಲ್ಫಾರ್ಮ್ ಆಗುತ್ತೆ? 8ನೇ ತರಗತಿ ಅರ್ಜಿ ಇದು ಆಗಸ್ಟ್ 2024ರಲ್ಲಿ ಹೇಳ್ತಿರ್ತಕ್ಕಂಥ ಮಾಹಿತಿ. ಸರ್ವೇ ಸಾಮಾನ್ಯವಾಗಿ ಇನ್ನು 15 ದಿವಸದ ಒಳಗಾಗಿ ನಿಮ್ಮ 8ನೇ ತರಗತಿ ಅರ್ಜಿ ಕೂಡ ಕಾಲ್ಫಾರ್ಮ್ ಆಗ್ತಕ್ಕಂಥ ಸಾಧ್ಯತೆ ಇದೆ. ತುಂಬ ಜನ ಫೋನ್ ಕಾಲ್ಗಳನ್ನು ಮಾಡ್ತಾ ಇದ್ದೀರಾ. ದಯವಿಟ್ಟು ಯಾರು ಅರ್ಜಿಗೆ ಸಂಬಂಧಪಟ್ಟಂತೆ ಯಾರು ಕೂಡ ಕಾಲ್ ಮಾಡಬೇಡಿ. ಇನ್ನು ಸಾಕಷ್ಟು ಮಾಹಿತಿಗಳನ್ನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀವಿ. ಶಿಕ್ಷಣವೇ ಶಕ್ತಿ ನವೋದಯ ಆನ್ಲೈನ್ ಅಪ್ಲಿಕೇಶನ್ ಬಗ್ಗೆ ಮಾಹಿತಿ ಬೇಕಾ ಹಾಕಿ. ಶಿಕ್ಷಣವೇ ಶಕ್ತಿ ಆನ್ಲೈನ್ ಮ್ಯಾಥ್ಸ್ ಕ್ಲಾಸಸ್ ನೀವು ನೋಡಬೇಕಂತ ಇದ್ದರೆ ಆ ರೀತಿ ಸರ್ಚ್ ಮಾಡಿ. ಶಿಕ್ಷಣವೇ ಶಕ್ತಿ ಮೆಂಟಲ್ ಅಬಿಲಿಟಿ ಕ್ಲಾಸಸ್ ಬೇಕು ಅಂತ ಇದ್ದರೆ ಆ ರೀತಿ ಸರ್ಚ್ ಮಾಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ್ವಿ ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಮಾಡಿ ಹೊಸದಾಗಿ ನೋಡ್ತಿರ್ತಕ್ಕಂಥವ್ರು ಈ ವಿಡಿಯೋ ಕೆಳಭಾಗದಲ್ಲಿ ಸಬ್ಸ್ಕ್ರೈಬ್ ಅಂತ ಇರುತ್ತೆ, ಸಬ್ಸ್ಕ್ರೈಬ್ ಒತ್ತಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಟಚ್ ಮಾಡಿ, ಆಲ್ ನೋಟಿಫಿಕೇಷನ್ ಕೊಡಿ. ನಾನು ಕೊಡ್ತಿರ್ತಕ್ಕಂಥ ಮಾಹಿತಿ ಇಷ್ಟ ಆದರೆ ಎಲ್ಲರೂ ಒಂದು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನನ್ನ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್. ಬಾಯ್.